ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬಾ ಜನರದ್ದು ಸ್ಯಾಲರಿಯಲ್ಲಿ EPF ಕಟ್ ಆಗ್ತಿರುತ್ತೆ. ಅದು ಇಲ್ಲಿ ತನಕ ಎಷ್ಟು ಜಮಾ ಆಗಿದೆ, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ, ಅದೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಹಾಗೆ ನೀವು ಯಾವ್ದಾದ್ರು ವಿಡಿಯೋ ನೋಡಿದ್ರೆ ಏನೇನೋ ಕಾಂಪ್ಲೆಕ್ಸ್ ಎಲ್ಲ ಹೇಳ್ತಿರ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ 2 ಈಸಿ ಮೆಥಡ್ನ ಹೇಳ್ತೀನಿ. ನೀವು ಯಾವ ಥರ ಪಾಸ್ಬುಕ್ನ ನೋಡ್ಬೋದು, ಲೈಕ್ ಅಂದರೆ ಎಷ್ಟು ಜಮಾ ಆಗಿದೆ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ. ಹಾಗೆ ನೀವು ಅದನ್ನ PDF ಆಗಿ ಅಥವಾ ಬೇರೆ ಫಾರ್ಮೇಟಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡಿಕೊಂಡು ನೀವು ಬೇರೆ ಸೆಂಡ್ ಮಾಡದಿದ್ರೆ ಮಾಡ್ಬೋದು, ಅಥವಾ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಂಡ್ರು ಇಟ್ಕೋಬೋದು. ಸೊ ಫಸ್ಟ್ ಈಸಿ ಮೆಥಡ್ನ ಹೇಳ್ತೀನಿ. ಏನಂದರೆ ಲೈಕ್ EPF ಅಂತ ಬಂದು ಗೂಗಲಲ್ಲಿ ಸರ್ಚ್ ಮಾಡಿ, ಆಮೇಲೆ ಇಲ್ಲಿ ಮೆಂಬರ್ ಪಾಸ್ಬುಕ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಬೇಕಿರುತ್ತೆ. UAN ನಂಬರ್ ಎಲ್ಲಿರುತ್ತೆ ಅಂದರೆ ಎಲ್ಲ ಕಂಪ್ನಿಯಲ್ಲಿ ಸ್ಯಾಲ್ರಿ ಸ್ಲಿಪ್ ಅಂತ ಕೊಡ್ತಾರೆ. ಸೊ ಆ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಈ UAN ನಂಬರ್ ಇರುತ್ತೆ. ಸೊ ಈ UAN ನಂಬರ್ನ ಹಾಕಿ ಪಾಸ್ವರ್ಡ್ನ ಎಂಟರ್ ಮಾಡಿ, ಈ ಕ್ಯಾಪ್ಚಾ ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹೊಡೆದು ಎಂಟ್ರ್ ಆದಮೇಲೆ ಇಲ್ಲಿ ನಿಮ್ಮದು ಟೋಟಲ್ ಸಮ್ಮರಿ ತೋರಿಸುತ್ತೆ. ಲೈಕ್ ನಿಮ್ಮದು ಎಷ್ಟು ಬ್ಯಾಲೆನ್ಸ್ ಇದೆ, ಎಂಪ್ಲಾಯರ್ ಶೇರ್ ಎಷ್ಟು, ಎಂಪ್ಲಾಯಿ ಶೇರ್ ಎಷ್ಟು, ಹಾಗೆ ನಿಮ್ಮದು ಕೆಳಗಡೆ ಡೀಟೇಲ್ಸು, ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮದು ಮೆಂಬರ್ ವೈಸ್ ID ಇರುತ್ತೆ. ಲೈಕ್ ಒಂದೊಂದು ಕಂಪ್ನಿಗೆ ಒಂದೊಂದು ID ಇರುತ್ತೆ. ಸೊ ID ಎಲ್ಲ ತೋರಿಸುತ್ತೆ. ಲೈಕ್ ನಾನೀಗ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು ತುಂಬ ವರ್ಷಗಳಿಂದ, ಸೊ ಒಂದೇ ತೋರಿಸ್ತಿದೆ. ನೀವೇನಾದ್ರು ಮಲ್ಟಿಪಲ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದರೆ ಮಲ್ಟಿಪಲ್ ತೋರಿಸುತ್ತೆ ಇಲ್ಲಿ. ಹಾಗೆ ನೀವು ಇಲ್ಲಿ ಪಾಸ್ಬುಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಕಂಪ್ಲೀಟ್ ಇನ್ಫೋನ ತೋರಿಸುತ್ತೆ. ನಿಮ್ಮದು ಈಗ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ, ಇನ್ನು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎಷ್ಟು, ಲೈಕ್ ಇಲ್ಲಿ ತನಕ ನೀವು ಎಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ ನಿಮ್ಮ ಸ್ಯಾಲ್ರಿಯಿಂದ, ಹಾಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು, ಇಲ್ಲಿ ತನಕ ಎಷ್ಟು ಇಂಟ್ರೆಸ್ಟ್ ಬಂದಿದೆ, ಆ ಥರ ಏನಾದ್ರು ವಿತ್ಡ್ರಾ ಮಾಡ್ಕೊಂಡಿದ್ದೀರಾ, ಅದು ಎಷ್ಟು ವಿತ್ಡ್ರಾ ಮಾಡಿದ್ದೀರಾ, ಅದೆಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಲೈಕ್ ನಾನೊಂದು 3 years ಇಂದ ವರ್ಕ್ ಮಾಡ್ತಿದ್ದೀನಿ, 3 years ಇಂದ ಬರ್ತಿದೆ. ಸೊ 2 ಸಲ ಇಂಟ್ರೆಸ್ಟ್ನ ಹಾಕಿದ್ದಾರೆ. 2 ಸಲ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂದರೆ ಇಷ್ಟಿದೆ. ಇಲ್ಲಿ ಗ್ರಾಫ್ ಕೂಡ ತೋರಿಸ್ತಾರೆ, ಯಾವ ವರ್ಷ ಎಷ್ಟೆಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿ ತಿಂಗಳು ನಿಮ್ದು ಬೇಸ್ ಸ್ಯಾಲ್ರಿ ಇದೆ, ನಿಮ್ದು ಎಷ್ಟು ಶೇರ್ ಇದೆ, ಎಂಪ್ಲಾಯರ್ ಶೇರ್ ಎಷ್ಟು, ಸೊ ಎಷ್ಟೆಷ್ಟು ಬರ್ತಿದೆ, ಹಾಗೆ ಪೆನ್ಷನ್ ಶೇರ್ ಅಂತ ಒಂದಿರುತ್ತೆ, ಅದು ಎಷ್ಟು ಬರ್ತಿದೆ, ಅದು ಎಲ್ಲದು ಕೂಡ ಇದರಲ್ಲಿ ತೋರಿಸುತ್ತೆ. ನೀವು ಈ ಥರ ಎಲ್ಲ ವರ್ಷದನ್ನು ಇಲ್ಲಿ ನೋಡ್ಬೋದು. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಇರುತ್ತೆ. ನೀವೇನಾದ್ರು ಇದನ್ನ PDF ಅಥವಾ ಬೇರೆ ಫಾರ್ಮೇಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ 2 ಆಪ್ಷನ್ ಇದೆ. ಸೊ ಈ ರೀತಿ ಬರುತ್ತೆ. ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಕ್ಲಿಕ್ ಮಾಡಿದರೆ ಸಾಕು, PDF ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನೀವು ಓಪನ್ ಮಾಡಿ ನೋಡ್ಬೋದು. ಅಲ್ಲಿ ಲೈಕ್ ಪ್ರತಿ ಇಯರ್ದು ಎಷ್ಟು ಇಂಟ್ರೆಸ್ಟ್ ಬಂದಿದೆ, ಪ್ರತಿ ತಿಂಗಳು ಎಷ್ಟೆಷ್ಟು ಇದಕ್ಕೆ ಆ್ಯಡ್ ಆಗ್ತಿದೆ, ಅದನ್ನೆಲ್ಲ ತೋರಿಸುತ್ತೆ. ಹಾಗೆ ಇಲ್ಲಿ ಬೇರೆ ಆಪ್ಷನ್ಸ್ಗಳು ಕೂಡ ಇದೆ. ಲೈಕ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. ಈಗ ಎಷ್ಟು ಬರ್ತಿದೆ, ಸೊ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ, ಸೊ ಅಟ್ ದ ಎಂಡ್ ಲೈಕ್ ರಿಟೈರ್ಮೆಂಟ್ ಏಜ್ ಹಾಕ್ಬಿಟ್ಟು ಎಷ್ಟು ಲಾಸ್ಟಿಗೆ ಸೇವ್ ಆಗಿರುತ್ತೆ, ಅದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ನ ಮಾಡ್ಬೋದು. ಹಾಗೆ ಇನ್ನೊಂದು ರೀತಿ PFನ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, ಎಗೈನ್ EPF ಅಂತ ಸರ್ಚ್ ಮಾಡಿ, ಹಾಗೆ ಫಸ್ಟ್ ಲಿಂಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ಅವರ್ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಾರ್ ಎಂಪ್ಲಾಯೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ವಲ್ಪ ಡೌನಿಗೆ ಬಂದು ಇಲ್ಲಿ ಟು ದ ಲೆಫ್ಟ್ ಅಂತ ಇರುತ್ತಲ್ಲ, ಇಲ್ಲಿ ಮೆಂಬರ್ UAN ಪೋರ್ಟಲ್ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಒಂದು ಪೇಜಿಗೆ ಬರ್ತೀರಾ. ಇಲ್ಲಿ ಎಗೈನ್ UAN ನಂಬರ್ ಮತ್ತು ಪಾಸ್ವರ್ಡ್ನ ಕೊಟ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ನಿಮಗೆ ಜಸ್ಟ್ ಬ್ಯಾಲೆನ್ಸ್ ಎಷ್ಟು ಅಂತ ನೋಡೋದಾದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ ಅದೇ ಮೆಥಡ್ ಯೂಸ್ ಮಾಡಿ. ಅದು ಬಿಟ್ಟು ಲೈಕ್ ನಿಮ್ಗೇನಾದ್ರು ಬೇರೆ ಇನ್ಫೋ ಬೇಕು ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನಂದರೆ UAN ನಂಬರ್ ಮತ್ತು ಪಾಸ್ವರ್ಡ್ ಹೊಡೆದು ಆಮೇಲೆ OTP ಬರುತ್ತೆ, OTP ಎಂಟರ್ ಮಾಡಬೇಕು. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೈಕ್ ನಿಮ್ಮ UAN ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಈ ಥರ ಎಲ್ಲ ಇನ್ಫೋನ ಕೊಟ್ಟಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ವ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಾಸ್ಬುಕ್ ಲೈಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಇಲ್ಲಿ ಪಾಸ್ಬುಕ್ ಅಂತ ಕ್ಲಿಕ್ ಮಾಡಿದರೆ ಫಸ್ಟ್ ತೋರಿಸಿದ್ನ ಅಲ್ಲಿಗೆ ಹೋಗುತ್ತೆ. ಪಾಸ್ಬುಕ್ ಲೈಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಲೈಕ್ ರೀಸೆಂಟು 5 ಟ್ರಾನ್ಸಾಕ್ಷನ್ನ ಅಷ್ಟೇ ತೋರಿಸುತ್ತೆ. ನಿಮ್ಗೆ ಏನಾದರೂ ಫುಲ್ ಟ್ರಾನ್ಸಾಕ್ಷನ್ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮೆಂಬರ್ ID ಅಂತ ಇರುತ್ತೆ. ಇಲ್ಲಿ ಒಂದು ಆಪ್ಷನ್ ತೋರಿಸ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೇನಾದರೂ ಮಲ್ಟಿಪಲ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದರೆ ಆ ಕಂಪ್ನೀಸ್ ಎಲ್ಲ ತೋರಿಸಿರುತ್ತೆ. ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಬಿಟ್ಟು ವ್ಯೂ ಪಾಸ್ಬುಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಫುಲ್ ಡೀಟೇಲ್ಸ್ನ ತೋರಿಸುತ್ತೆ. ಸ್ಟಾರ್ಟಿಂಗಿಂದ ಲೈಕ್ ಯಾವಾಗಿಂದ ಇದಕ್ಕೆ ಅಮೌಂಟ್ ಬರ್ತಿದೆ ಅದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಪ್ಲಾಯ್ ಶೇರ್ ಎಷ್ಟು ಬಂದಿದೆ, ಎಂಪ್ಲಾಯರ್ ಶೇರ್ ಎಷ್ಟು ಬಂದಿದೆ, ಮತ್ತು ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಷ್ಟಾಗಿದೆ ಅದನ್ನೆಲ್ಲ ತೋರಿಸುತ್ತೆ. ಇದು ಬಂದು ಇಂಟ್ರೆಸ್ಟ್ ಎಷ್ಟೆಷ್ಟು ಬಂದಿದೆ ಅಂತ. ಪೆನ್ಷನ್ಗೆ ಇಂಟ್ರೆಸ್ಟು ಇವಾಗಿಂದಲೇ ಶುರು ಆಗಲ್ಲ, ಸ್ವಲ್ಪ ದಿನ ಆದಮೇಲೆ ಶುರು ಆಗುತ್ತೆ. ಅದು ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಇರುತ್ತೆ. ಸೊ ಸದ್ಯಕ್ಕೆ EPFದು ಈ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 2023 ಇಂಟ್ರೆಸ್ಟ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಕೆಳಗಡೆ ನೋಡೋದಾದ್ರೆ 2024 ಇಂಟ್ರೆಸ್ಟ್ ಇದು. ಇನ್ನು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ 2025 ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು.
ಸೊ ಈ ರೀತಿ ಎಲ್ಲ ತೋರಿಸ್ತಿರುತ್ತೆ. ನೀವು ಫುಲ್ ಲಾಸ್ಟಿಗೆ ಬಂದು ನೋಡೋದಾದರೆ ಎಂಪ್ಲಾಯ್ ಶೇರ್ ಎಷ್ಟು, ಎಂಪ್ಲಾಯರ್ ಶೇರ್ ಎಷ್ಟು, ಸೊ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನೆಲ್ಲ ಇಲ್ಲಿ ತೋರಿಸುತ್ತೆ. ಇದನ್ನು ಕೂಡ ನೀವು PDF ನ ಡೌನ್ಲೋಡ್ ಮಾಡ್ಕೋಬೋದು. ಈ 2 ರೀತಿ ನೀವು EPFO ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು. ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.